ನಿಮಗ್ ಗೊತ್ತಾ 1966 ಅಫಿಷಿಯಲ್ ಫುಟ್ಬಾಲ್ ಟ್ರೋಫಿ ಕಳ್ದೋಗಿರೋದು ಒಂದ್ ನಾಯಿ ಹುಡುಕೊಟ್ಟಿದೆ ಅಂತ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಫುಟ್ಬಾಲ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋಕಿನ್ನ 4 months ಬ್ಯಾಕ್. ಆ ಎಡಿಷನ್ ಆಫ್ ಫುಟ್ಬಾಲ್ ವರ್ಲ್ಡ್ ಕಪ್ ಇಂಗ್ಲೆಂಡ್ ಅಲ್ಲಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಪ್ರಮೋಟ್ ಮಾಡ್ಬೇಕಾಗಿರುತ್ತೆ. ದಟ್ಸ್ ವೈ ವೆಸ್ಟ್ ಮಿನಿಸ್ಟರ್ ಸೆಂಟ್ರಲ್ ಹಾಲ್ ಅಲ್ಲಿ ಎಕ್ಸಿಬಿಷನ್ ಗೆ ಅಂತ ಇಡುತ್ತಾರೆ. ಎಕ್ಸಿಬಿಷನ್ ಗೆ ಅಂತ ಇಟ್ಟಿರೋ ಟೈಮ್ ಅಲ್ಲಿ ಅಫ್ಕೋರ್ಸ್ ಗಾರ್ಡ್ಸ್ ಅಂತೂ ಇದ್ದೇ ಇರ್ತಾರೆ. ಆ ಗಾರ್ಡ್ಸ್ ನೆಲ್ಲ ಮೀರಿ ಕಳ್ತನ ಮಾಡಿದಾರೆ ಅಂದ್ರೆ ಅವ್ರ ಮಾಮೂಲಿ ಅಂತೂ ಅಲ್ವೇ ಅಲ್ಲ. ಅವ್ರು ಹೇಗೆ ಕಳ್ತನ ಮಾಡಿದಾರೆ ಅಂದ್ರೆ, ಸೆಕ್ಯೂರಿಟಿ ಗಾರ್ಡ್ಸ್ ಗೆ ಶಿಫ್ಟ್ ವೈಸ್ ಇರುತ್ತೆ. ಆ ಶಿಫ್ಟ್ ಚೇಂಜ್ ಆಗೋ ಟೈಮ್ ಅಲ್ಲಿ ಅಲ್ಲೇ ಟೈಮಿಂಗ್ಸ್ ನೋಡ್ಕೊಂಡು ಕಳ್ಳರು ಕಳ್ತನ ಮಾಡಿದ್ದಾರೆ ಅಫಿಷಿಯಲ್ ಟ್ರೋಫಿನ. ಅಂಡ್ ಅದಾದ್ಮೇಲೆ ಫುಟ್ಬಾಲ್ ಅಸೋಸಿಯೇಷನ್ ಚೇರ್ಮನ್ ಗೂ ಒಂದ್ ನೋಟಿಸ್ ಬರುತ್ತೆ ಕಳ್ಳರಿಂದ. ಅದು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬಾರ್ದು ಅಂತ. ನೀವೇನಾದ್ರೂ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ರೆ ಟ್ರೋಫಿನ ಮೆಲ್ಟ್ ಮಾಡ್ಬಿಡ್ತೀನಿ ಅನ್ನೋ ಥ್ರೆಟ್ನಿಂಗ್ ಇರೋ ಲೆಟರ್ ನ ಕಳಿಸ್ತಾರೆ. ಅಂಡ್ ಇದೆಲ್ಲ ಆದ್ಮೇಲೆ ಪೊಲೀಸ್ ಅಂತೂ ಸರ್ಚ್ ಮಾಡೋದು ಬಿಡೋದೇ ಇಲ್ಲ. ಗಲ್ಲಿ ಗಲ್ಲಿ ಕೂಡ ಹುಡುಕ್ತಾರೆ. ಬಟ್ ಈ ಇನ್ಸಿಡೆಂಟ್ ಆಗಿ 7 days ಆದ್ಮೇಲೆ ಒಂದ್ ಗುಡ್ ನ್ಯೂಸ್ ಬರುತ್ತೆ. ಅದೇನಂದ್ರೆ, ಡೇವಿಡ್ ಕಾರ್ಬೆಟ್ ಅನ್ನೋ ಸಿಟಿಸನ್ ಅವ್ರ ನಾಯಿ ಪಿಕಲ್ಸ್ ಅನ್ನೋದನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಸೌತ್ ಲಂಡನ್ಗೆ. ಹಿಂಗ್ ಕರ್ಕೊಂಡು ಹೋಗೋ ಟೈಮ್ ಅಲ್ಲಿ ನಾಯಿ ಸ್ನಿಫ್ ಮಾಡಿ ಒಂದ್ ಪ್ಯಾಕೇಜ್ ನ ಕಂಡು ಹಿಡಿಯುತ್ತೆ. ಇದ್ರಲ್ಲಿ ಏನೋ ಇದೆ ಸಸ್ಪಿಷಿಯಸ್ ಆಗಿ ಅಂತ. ಅವಾಗ ಗೊತ್ತಾಗುತ್ತೆ ಅದು ಸ್ಟೋಲನ್ ಆಗಿರೋ ಅಫಿಷಿಯಲ್ ಟ್ರೋಫಿ ಅಂತ. ಅಂಡ್ ಅದನ್ನ ಫುಟ್ಬಾಲ್ ಅಸೋಸಿಯೇಷನ್ ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅವಾಗ ಆ ಟೈಮ್ ಅಲ್ಲಿ ಪಿಕಲ್ಸ್ ಅನ್ನೋ ನಾಯಿ ವರ್ಲ್ಡ್ ವೈಡ್ ಫೇಮಸ್ ಆಗುತ್ತೆ. ಅಂಡ್ ಇದನ್ನ ಹುಡುಕೊಟ್ಟಿದ್ದಕ್ಕೆ ನಾಯಿಗೆ ಸಿಲ್ವರ್ ಮೆಡಲ್ ಕೂಡ ಕೊಡ್ತಾರೆ.